ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ನಮ್ಮ ರಕ್ಷಕನು, ಒಡೆಯನು, ಮಹೋನ್ನತನೂ ಆದಂಥ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರನ್ನೇ ದೃಷ್ಟಿಸು. ನಿಮ್ಮ ದೃಷ್ಟಿ ದೇವರ ಮೇಲೆ ಇರಲಿ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 5ನೇ ವಚನದಲ್ಲಿ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೆಲವರು ಲೋಕವನ್ನು ದೃಷ್ಟಿ ಇಡುತ್ತಾರೆ. ಲೋಕದ ಮೇಲೆ ಅವರ ಮನಸ್ಸು. ಲೋಕ ನಿಮಗೇನು ಕೊಡಲು ಸಾಧ್ಯವೇ ಇಲ್ಲ. ಕೆಲವರು ಮನುಷ್ಯರ ಮೇಲೆ ದೃಷ್ಟಿ ಇಡುತ್ತಾರೆ. ಈ ಮನುಷ್ಯ ನನಗೆ ಸಹಾಯ ಮಾಡ್ತಾನೆ, ನನ್ನ ಕಷ್ಟಗಳಲ್ಲಿ ನನಗೆ ಸಹಕರಿಸ್ತಾನೆ ಎಂಬುದಾಗಿ ಮನುಷ್ಯರ ಮೇಲೆ ದೃಷ್ಟಿ ಇಡುತ್ತಾರೆ. ವಾಕ್ಯ ಹೇಳ್ತದೆ, ಮನುಷ್ಯನ ನಂಬೇಡ್ರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೆಲವರು ಬೆಳ್ಳಿ ಬಂಗಾರದ ಮೇಲೆ ದೃಷ್ಟಿ ಇಡುತ್ತಾರೆ, ಕೆಲಸ ಕಾರ್ಯಗಳ ಮೇಲೆ ದೃಷ್ಟಿ ಇಡುತ್ತಾರೆ. ಅನೇಕ ಜನರು ವಿಫಲರಾಗಿದ್ದಾರೆ, ಸೋತು ಹೋಗಿದ್ದಾರೆ. ಇದು ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ದೃಷ್ಟಿ ಕರ್ತನ ಮೇಲೆ ಇರಬೇಕು. ಅನೇಕ ಜನರು ಸ್ನೇಹಿತರ ಮೇಲೆ ದೃಷ್ಟಿ ಇಡುತ್ತಾರೆ, ನನ್ನ ಸ್ನೇಹಿತನು ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಅನೇಕ ಜನರು ಈ ರೀತಿ ನಂಬಿ ಮೋಸ ಹೋಗಿದ್ದಾರೆ. ಇದು ದೇವರ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ಮೇಲೆ ದೃಷ್ಟಿ ಇಡಿರಿ. ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ಮೇಲೆ ದೃಷ್ಟಿ ಇಡಬೇಕು, ಕರ್ತನನ್ನೇ ದೃಷ್ಟಿಸಬೇಕು. ಆತನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ. ನಿಮ್ಮ ಅಗತ್ಯತೆಗಳನ್ನು ಪೂರೈಸಲು ಶಕ್ತನಾದ ದೇವರ ಮೇಲೆ ನಿಮ್ಮ ದೃಷ್ಟಿ ಕೋನವನ್ನು ಇಡಬೇಕು. ನೀವು ದೇವರ ಮೇಲೆ ದೃಷ್ಟಿಯನ್ನು ಇಡುವಾಗ, ದೇವರನ್ನೇ ಆತುಕೊಳ್ಳುವಾಗ, ನಿಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಎಂಬುದಾಗಿ ದಾವೀದನು ಬರೆಯುತ್ತಾನೆ. ನಾನು ಯೆಹೋವನ ಕುರಿತು ನೀನೇ ನನ್ನ ಒಡೆಯನು. ಒಡೆಯನು ಅಂದ ಮೇಲೆ ಅವನ ಅಗತ್ಯತೆಗಳೆಲ್ಲವನ್ನ ಪೂರೈಸುವ ದೇವರು. ನೀನು ನನಗೆ ಒಡೆಯನಾಗಿದ್ದಿ, ನಾನು ನಿನ್ನನ್ನೇ ದೃಷ್ಟಿಸ್ತೇನೆ, ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಎಲ್ಲೂ ಇಲ್ಲ ಎಂಬುದಾಗಿ ದಾವೀದನು ಹೇಳ್ತಾನೆ. ನಿಮ್ಮ ಸುಖ ಕರ್ತನಲ್ಲಿ, ನಿಮ್ಮ ಆನಂದ ಸಂತೋಷ ಕರ್ತನಲ್ಲಿ, ನಿಮ್ಮ ಅಭಿವೃದ್ಧಿ ಕರ್ತನಲ್ಲಿ, ನಿಮಗೆ ಆಶೀರ್ವಾದ ಕರ್ತನಲ್ಲಿ. ನಿಮ್ಮನ್ನು ಉನ್ನತಿಗೆ ತರುವ ದೇವರು ಕರ್ತನು. ಹಾಗಾದರೆ ನಿಮ್ಮ ದೃಷ್ಟಿ ಕರ್ತನ ಮೇಲೆ ಇರಬೇಕು. ನೀವು ಕರ್ತನನ್ನೇ ದೃಷ್ಟಿಸುವಾಗ ಕರ್ತನು ಏರಳವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರ ಮೇಲೆ ದೃಷ್ಟಿ ಇಡುವಾಗ, ದೇವರನ್ನೇ ನೀವು ಆಚಿಕೊಳ್ಳುವಾಗ ನೀವು ಅವಮಾನ ಹೊಂದುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ದಾವೀದನು ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆಯುತ್ತಾನೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ನೀವು ಎಲ್ಲ ಸಮಯದಲ್ಲಿ ಯಾವಾಗಲೂ ನಿಮ್ಮೆದುರಿಗೆ ಕರ್ತನಿರಬೇಕು, ಕರ್ತನನ್ನೇ ದೃಷ್ಟಿಸಬೇಕು. ನೀವು ಕರ್ತನ ದೃಷ್ಟಿಸುವಾಗ ನೀವೆಂದಿಗೂ ಕದಲುವುದಿಲ್ಲ, ನೀವು ಸೋತು ಹೋಗುವುದಿಲ್ಲ, ಬಿದ್ದು ಹೋಗುವುದಕ್ಕೆ ದೇವರು ಬಿಡುವುದೇ ಇಲ್ಲ. ದಾವೀದನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ನೋಡ್ರಿ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ,
ಆತ ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನನ್ನನ್ನು ಕದಲದ ಹಾಗೆ ಸ್ಥಿರವಾಗಿ ನಡೆಸುವ ದೇವರ ಮೇಲೆ ನನ್ನ ದೃಷ್ಟಿ ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದೇ ಇಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಯಾರ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟಿದ್ದೀರಿ? ಮನುಷ್ಯರ ಮೇಲೆ ದೃಷ್ಟಿ ಇಟ್ಟು ಮನುಷ್ಯರ ನಂಬಿ ಸೋತು ಹೋಗಿದ್ದೀರೋ? ಲೋಕವನ್ನು ನಂಬಿ ಲೋಕವನ್ನು ದೃಷ್ಟಿಸಿ ನೀವು ಸೋತು ಹೋಗಿದ್ದೀರೋ, ಬಿದ್ದು ಹೋಗಿದ್ದೀರೋ? ದೇವರಿಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ದೃಷ್ಟಿ ಕರ್ತನ ಮೇಲೆ ಇರಲಿ. ಕರ್ತ ನಿಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸುವ ದೇವರು. ಆತನ ಮೇಲೆ ದೃಷ್ಟಿ ಇಡುವಾಗ ನೀವು ಆಶಾಭಂಗ ಹೊಂದುವುದೇ ಇಲ್ಲ, ಅವಮಾನ ಹೊಂದುವುದೇ ಇಲ್ಲ. ನಿಮ್ಮ ಜೀವಿತದಲ್ಲಿ ಹೇಳುವಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಲು ಸಾಧ್ಯ. ಇಂದಿನಿಂದ ನೀವು ಒಂದು ತೀರ್ಮಾನ ಮಾಡಬೇಕು. ನನ್ನ ಜೀವಿತ ಕಾಲವೆಲ್ಲ ನಾನು ಕರ್ತನನ್ನೇ ದೃಷ್ಟಿಸುತ್ತೇನೆ. ನಿನ್ನನ್ನೇ ನಾನು ಎದುರಿಗಿಟ್ಟುಕೊಂಡಿದ್ದೇನೆ. ನೀನೇ ನನ್ನ ಒಡೆಯನು. ನನ್ನ ಸುಖವು ನಿನ್ನಲ್ಲಿಯೇ ಕರ್ತನೆ. ನನ್ನ ಸಂತೋಷ ನಿನ್ನಲ್ಲಿಯೇ, ನನ್ನ ಸಮಾಧಾನ ನಿನ್ನಲ್ಲಿಯೇ. ನಾನು ನಿನ್ನನ್ನೇ ದೃಷ್ಟಿಸುತ್ತೇನೆ ಎಂಬುದಾಗಿ ದೇವರ ಮುಂದೆ ಒಡಂಬಡಿಕೆ ಮಾಡಿ ಕರ್ತನನ್ನೇ ದೃಷ್ಟಿಸಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ನೀವು ಕಾಣಲು ಸಾಧ್ಯ. ನೀವು ಕಷ್ಟದಲ್ಲಿರಬಹುದು, ಹೋರಾಟದಲ್ಲಿರಬಹುದು, ಸಮಸ್ಯೆಯಲ್ಲಿರಬಹುದು, ಒಂದು ವೇಳೆ ಶರೀರದಲ್ಲಿ ಕಾಯಿಲೆ ಇರಬಹುದು. ಕರ್ತನ ದೃಷ್ಟಿಸುವಾಗ ನಿಮಗೆ ಆರೋಗ್ಯವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ವೈದ್ಯರು ನಿಮಗೆ ಹೇಳಿರಬಹುದು ಏನು ಮಾಡಲು ಆಗುವುದಿಲ್ಲ ಎಂಬುದಾಗಿ. ಆದರೆ ವೈದ್ಯರಿಗಿಂತ ಘನವೈದ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಡುವಾಗ ಆತನು ಆರೋಗ್ಯದಾಯಕನಾದ ದೇವರು. ನಿಮ್ಮ ಶರೀರದಲ್ಲಿ ಆರೋಗ್ಯವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ನಿಮ್ಮನ್ನು ಅದ್ಭುತಕರವಾಗಿ ನಿಮ್ಮನ್ನು ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ನಿಮ್ಮ ದೃಷ್ಟಿ ಕರ್ತನ ಮೇಲಿರಲಿ. ನೀವು ಆತನನ್ನೇ ದೃಷ್ಟಿಸಿರಿ. ನಿಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡು ನೀವು ಸಾಕ್ಷಿಯಾಗಿ ಜೀವಿಸಲು ಸಾಧ್ಯ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 16ನೇ ಅಧ್ಯಾಯ 11ನೇ ವಚನದಲ್ಲಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ ದಾವೀದನು ಕೀರ್ತನೆಯನ್ನು ರಚನೆ ಮಾಡುತ್ತಾನೆ. ನೀ ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನೀವು ಕರ್ತನನ್ನ ದೃಷ್ಟಿಸುವಾಗ ಆತನು ನಿಮಗೆ ಜೀವ ಮಾರ್ಗವನ್ನ ತಿಳಿಯಪಡಿಸುವುದು ಮಾತ್ರವಲ್ಲದೆ ನಿಮ್ಮನ್ನ ಉತ್ತಮವಾದ ಮಾರ್ಗದಲ್ಲಿ, ತನ್ನ ಚಿತ್ತಕ್ಕೆ ಒಪ್ಪುವಂತ ಮಾರ್ಗದಲ್ಲಿ ಆತ ನಡೆಸುವ ದೇವರಾಗಿದ್ದಾನೆ. ಆತನು ಹೇಳ್ತಾನೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ನೀವು ಕರ್ತನನ್ನ ದೃಷ್ಟಿಸುವಾಗ ಪರಿಪೂರ್ಣವಾದ ಸಂತೋಷವನ್ನ, ಪರಿಪೂರ್ಣವಂತ ಶಾಂತಿ ಸಮಾಧಾನವನ್ನ ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ಮಾತ್ರವಲ್ಲದೆ ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಒಂದೊಂದು ದಿನವೂ ನಿಮ್ಮನ್ನು ಅದ್ಭುತಕರವಾಗಿ ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಬಲಗೈಲಿ ಶಾಶ್ವತ ಭಾಗ್ಯವಿದೆ. ಹಾಗಾದ್ರೆ ನಿಮ್ಮ ಸಂತೋಷ, ಸಮಾಧಾನ, ನೆಮ್ಮದಿ, ಆಶೀರ್ವಾದ, ನಿತ್ಯ ಜೀವ, ರಕ್ಷಣೆ ಎಲ್ಲವೂ ಕರ್ತನಲ್ಲೇ ಇದೆ. ಆತನ ದೃಷ್ಟಿಸಿರಿ. ಆತ ನಿಮಗೆ ಮಾರ್ಗಗಳನ್ನು ತೆರೆದು ನಿಮ್ಮನ್ನು ಆಶೀರ್ವಾದ ಮಾಡಲು ಶಕ್ತನಾದ ದೇವರು. ನಿಮ್ಮ ದೃಷ್ಟಿ ಕರ್ತನ ಮೇಲಿರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಅನೇಕ ವಿಷಯದಲ್ಲಿ ನೀವು ನೊಂದು ಹೋಗಿರ್ಬೋದು, ಸೋತು ಹೋಗಿರ್ಬೋದು, ವೇದನೆ ಪಡ್ತಿರ್ಬೋದು. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ದೃಷ್ಟಿ ಕರ್ತನ ಮೇಲಿರಲಿ. ನೀವು ಹೇಳ್ಬೇಕು, ದೇವರೇ, ಯೇಸುವೇ, ನಾನು ನಿನ್ನನ್ನೇ ದೃಷ್ಟಿಸುತ್ತೇನೆ, ನಾನು ನಿನ್ನನ್ನೇ ನಂಬುತ್ತೇನೆ, ಯಾವಾಗಲೂ ನಿನ್ನನ್ನು ಎದುರಿಗೆ ಇಟ್ಟುಕೊಂಡಿದ್ದೇನೆ, ನಿನ್ನ ವಾಕ್ಯದಲ್ಲಿ ನಾನು ಭರವಸೆ ಇಡುತ್ತೇನೆ. ಇನ್ನು ಮುಂದೆ ನನ್ನ ದೃಷ್ಟಿ ನಿನ್ನ ಮೇಲೆ, ನನ್ನ ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹೇಳುವಾಗ ಆತಲ್ಲಿ ನಂಬಿಕೆಟ್ಟವರು ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ಆತನ ಮೇಲೆ ದೃಷ್ಟಿ ಇಡುವಾಗ
ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ರಿಂದ 32 ವಚನದವರೆಗೆ ನೋಡುವಾಗ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ನಮಗೆ ಸಮಸ್ತವನ್ನು ದಯಪಾಲಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿ ಬಂದು 33.5 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿ ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರು ಸಮಸ್ತವನ್ನು ನಿಮಗೆ ದಯಪಾಲಿಸದೆ ಇರುವನೇ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ನಿಮಗೋಸ್ಕರ ಪ್ರಾಣವನ್ನೇ ಕೊಟ್ಟ ದೇವರು, ರಕ್ತವೆಲ್ಲ ಸುರಿಸಿ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಂಥ ಮಹೋನ್ನತ ದೇವರು, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸುವನ್ನೇ ನಮಗೋಸ್ಕರ ಕೊಟ್ಟರು. ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು. ಅಂತ ಮಹೋನ್ನತ ದೇವರು ನಿಮಗೆ ಸಮಸ್ತವನ್ನು ದಯಪಾಲಿಸದೆ ಇರುವನೇ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಸೋತು ಹೋಗಿರಬಹುದು. ಅಯ್ಯೋ, ಈ ಸಮಸ್ಯೆಯನ್ನು ಯಾವ ರೀತಿ ನಾನು ಎದುರಿಸುವುದು ಎಂಬುದಾಗಿ ವೇದನೆ ಪಡ್ತಿರಬಹುದು. ಕರ್ತನ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಕರ್ತನನ್ನು ದೃಷ್ಟಿಸಿರಿ. ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವುದು ಮಾತ್ರವಲ್ಲದೆ ಪ್ರತಿದಿನವೂ ಅದ್ಭುತಕರವಾಗಿ ಲೋಕದ ಜೀವಿತವೆಲ್ಲ ಮುನ್ನಡೆಸುವ ದೇವರು ಯೇಸು ಕ್ರಿಸ್ತನು. ಆತನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಹೇಳ್ರಿ, ಕರ್ತನೇ, ನಾನು ನಿನ್ನನ್ನೇ ದೃಷ್ಟಿಸುತ್ತೇನೆ. ಇನ್ನು ಮುಂದೆ ನನ್ನ ಜೀವಿತವೆಲ್ಲ ನನ್ನ ದೃಷ್ಟಿ ನಿನ್ನ ಮೇಲೆ ಇಡುತ್ತೇನೆ. ನೀನೇ ನನಗೆ ಸರ್ವವೂ, ನಾನು ನಿನ್ನನ್ನೇ ದೃಷ್ಟಿಸ್ತೇನೆ ಎಂಬುದಾಗಿ ಹೇಳುವಾಗ, ಕನಿಕರುಳ್ಳ ದೇವರು, ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು, ಸಮಸ್ತವನ್ನು ಅನುಗ್ರಹಿಸಿಕೊಡಲು ಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಅದ್ಭುತಕರವಾಗಿ ಮುನ್ನಡೆಸಲು ಶಕ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ದೇವರೇ, ನಾನು ನಿನ್ನನ್ನೇ ದೃಷ್ಟಿಸ್ತೇನೆ ಎಂಬುದಾಗಿ ದೇವರ ಮುಂದೆ ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ಎಷ್ಟು ಜನರು ಎಸಪ್ಪ ನಾನು ನಿನ್ನನ್ನೇ ದೃಷ್ಟಿಸ್ತೇನೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದಲ್ಲ. ದೇವರೇ, ಇನ್ನು ಮುಂದೆ ನಾನು ನಿನ್ನನ್ನೇ ದೃಷ್ಟಿಸ್ತೇನೆ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ಅವರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಹೋರಾಟದಲ್ಲಿ, ಸಾಲದಲ್ಲಿ ಇರೋದಾದರೆ ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡ್ರಿ ಸ್ವಾಮಿ. ಇನ್ನು ಮುಂದೆ ನಿನ್ನನ್ನೇ ದೃಷ್ಟಿಸ್ಲಿಕ್ಕೆ ಆಗುವಂತೆ ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲು ನಿನ್ನ ಆತ್ಮನ ಮೂಲಕ ಸಹಾಯ ಮಾಡಿ. ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ಕರ್ತನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಆತನನ್ನು ದೃಷ್ಟಿಸುವಾಗ ಎಲ್ಲ ವಿಧವಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲು ಸಾಧ್ಯ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.